ಭ್ರಷ್ಟಾಚಾರ ತಡೆಗೆ ಮುಂದಾಗಿದ್ದ ಸರ್ಕಾರಕ್ಕೆ ಪಾಲಿಕೆ ಸಡ್ಡು ಹೊಡೆದಿದೆ. ಪಾಲಿಕೆ ಆಡಳಿತ ವರ್ಗಕ್ಕೆ ಬೇಕಿಲ್ಲ ಪಾರದರ್ಶಕ ಆಡಳಿತ ವ್ಯವಸ್ಥೆ. 3 ವಾರದಲ್ಲೇ ಫೇಸ್ಲೆಸ್ ಇ ಖಾತಾ ವ್ಯವಸ್ಥೆ ರದ್ದತಿಗೆ ಜಿಬಿಎ ಈಗ ಮುಂದಾಗಿದೆ. ಇನ್ನು ದಾಖಲೆ ಪರಿಶೀಲನೆಗೆ ಸಾಕಷ್ಟು ಸಮಯ ಹಿನ್ನೆಲೆ, ಹೀಗಾಗಿ ಯೋಜನೆ ಅಧಿಕಾರಿಗಳ ಭಾರೀ ವಿರೋಧವಾಯಿತು. ಇಂದಿನಿಂದಲೇ ಹಳೆ ಪದ್ಧತಿ ವ್ಯವಸ್ಥೆ ಜಾರಿಗೆ ಜಿಬಿಎ ಮುಂದಾಗಿದೆ. ಭ್ರಷ್ಟಾಚಾರ, ಮಧ್ಯವರ್ತಿಗಳ ಹಾವಳಿ ಸೇರಿದಂತೆ ಆಸ್ತಿ ಮಾಲೀಕರು, ಮಧ್ಯವರ್ತಿಗಳ ನಡುವಿನ ಅವಲಂಬನೆಗೆ ತಡೆಯನ್ನು ಒಡ್ಡಲಾಗುತ್ತೆ. ಕಳೆದ ನವೆಂಬರ್ 10ರಂದು ಜಾರಿಗೆ ತಂದಿತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಹಳೆ ಪದ್ಧತಿಯನ್ನು ಈಗ ಮತ್ತೆ ಜಾರಿಗೆ ತರೋಕೆ ಜಿಬಿಎ ಮುಂದಾಗಿದೆ. ಭ್ರಷ್ಟಾಚಾರ ತಡಲಿಕ್ಕೆ ಸರ್ಕಾರ ಈಗ ಮುಂದಾಗಿತ್ತು, ಕಡಿವಾಣ ಹಾಕಲಿಕ್ಕೆ ಮುಂದಾಗಿತ್ತು. ಈ ಖಾತಾ ಅದನ್ನು ಮಾಡಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೇಸ್ಲೆಸ್ ಈ ಖಾತಾ ವ್ಯವಸ್ಥೆ ರದ್ದು ಮಾಡಲಿಕ್ಕೆ ಈಗ ಜಿಬಿಎ ಮುಂದಾಗಿದೆ. ಇವತ್ತಿನಿಂದಲೇ ಹಳೆಯ ಪದ್ಧತಿಯನ್ನು ಮತ್ತೆ ಜಾರಿಯನ್ನು ಮಾಡಿದೆ ಜಿಬಿಎ. ಸರ್ಕಾರ ಒಂದು ರೀತಿ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಯಾಕಂದರೆ ಅಧಿಕಾರಿಗಳ ವಿರುದ್ಧ ಸಾಕಷ್ಟು ದೂರುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಈಗ ಈ ಖಾತಾ ಮಾಡಿಸ್ಕೊಳ್ಳೋಕೆ ಹೋದರೆ ಮಧ್ಯವರ್ತಿಗಳು ಬೇಕೇ ಬೇಕಿತ್ತಲ್ಲಿ. ಅಂದರೆ ಡೀಲೇ ಆಗಬೇಕಾಗಿತ್ತು. ದುಡ್ಡು ಕೊಡದೇ ಇದ್ದರೆ ಅಥವಾ ಹೆಚ್ಚಿನ ದುಡ್ಡಿಗೆ ಡಿಮ್ಯಾಂಡನ್ನು ಮಾಡಲಾಗ್ತಾ ಇತ್ತು. ಯಾಕೆಂದರೆ ಸಾಕಷ್ಟು ಆಸ್ತಿಗಳ ನೋಂದಣಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಅವ್ಯವಹಾರಗಳಾಗಿರುವಂಥ ಆರೋಪಗಳು ಕೇಳಿ ಬಂದಿತ್ತು.